ಮುನಿರತ್ನ ವಿರುದ್ಧದ ಅತ್ಯಾಚಾರ ಕೇಸ್ನಲ್ಲಿ ಸ್ಫೋಟಕ ಸತ್ಯ ಅನಾವರಣವಾಗಿದೆ. ಸಚಿವರ ಕಚೇರಿ, ಕಾರು, ಗೋಡೌನ್ ಎಲ್ಲೆಲ್ಲೂ ಕಾಮಕೇಳಿ ನಡೆದಿದೆಯಂತೆ. ಸಂತ್ರಸ್ತೆಯ 164 ಹೇಳಿಕೆಯಿಂದ ಇದೆಲ್ಲವೂ ಬಯಲಾಗಿದೆ. ಕಾಮಾತುರಾಣಂ ನಾ ಭಯಂ ನಾ ಲಜ್ಜಃ ಅಂದ್ರೆ ಕಾಮಾಂಧನ ಕೃತ್ಯಕ್ಕೆ ಸ್ಥಳ ಯಾವುದಾದ್ರೇನು, ಜನ ಯಾರಿದ್ರೇನು, ಅವನಿಗೆ ನಾಚಿಕೆ ಅನ್ನೋದು ಊರಿಂದ ಆಚೆಗಂತೆ. ಇದೇ ರೀತಿ ಮರ್ಯಾದೆಯನ್ನ ಬಿಟ್ಟು ಮುನಿರತ್ನ ಮಾಡಬಾರ್ದನ್ನ ಮಾಡಿ ಸೇರಬಾರ್ದ ಜಾಗ ಸೇರಿದ್ದಾರೆ ಅನ್ನೋ ಮಾತು ಕೇಳಿ ಬಂದಿದೆ. ಬಿಜೆಪಿ ಶಾಸಕ ಮುನಿರತ್ನ ವಿರುದ್ಧ ಅತ್ಯಾಚಾರ ಪ್ರಕರಣ. ಅತ್ಯಾಚಾರ ಸಂತ್ರಸ್ತೆ 164 ಹೇಳಿಕೆಯಲ್ಲಿ ಸ್ಫೋಟಕ ಅಂಶ. ಮೂರನ್ನೂ ಬಿಟ್ಟವರು ಊರಿಗೆ ದೊಡ್ಡವರು ಅಂತಾರೆ. ಹೀಗೆ ಊರಿಗೆ ದೊಡ್ಡವರು ಅನಿಸ್ಕೊಂಡವರು ಮೂರು ಬಿಟ್ರೆ ಏನನ್ಬೇಕೋ ಕಾಣೆ. ಇಷ್ಟೆಲ್ಲಾ ಪೀಠಿಕೆ ಹಾಕೋಕೆ ಕಾರಣವಾಗಿರೋದು ಮುನಿರತ್ನ ವಿರುದ್ಧದ ಅತ್ಯಾಚಾರ ಕೇಸ್. ಇಲ್ಲಿ ನೇರವಾಗಿ ಶಾಸಕನ ಟೀಕಿಸೋಕು ಕಾರಣವಿದೆ. ಅದೇನೆಂದ್ರೆ ಮುನಿರತ್ನ ವಿರುದ್ಧ ಸಂತ್ರಸ್ತ ಮಹಿಳೆ ಕೊಟ್ಟಿರೋ 164 ಹೇಳಿಕೆ. ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ರೆ ಒತ್ತಡ, ಯಾರೋ ಬೆದರಿಸಿ ಕೊಟ್ಟಿರಬಹುದು ಅನ್ಬಹುದಿತ್ತು. ಆದ್ರೆ ಜಡ್ಜ್ ಮುಂದೆ ಮಹಿಳೆ ಸ್ಫೋಟಕ ಅಂಶಗಳನ್ನ ಬಾಯ್ಬಿಟ್ಟಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಮುನಿರತ್ನ ತೋಟಗಾರಿಕಾ ಸಚಿವರಾಗಿದ್ರು. ಈ ವೇಳೆ ವಿಕಾಸಸೌಧದಲ್ಲಿರೋ ಸಚಿವರ ಕಚೇರಿಯಲ್ಲೇ ಮಹಿಳೆ ಮೇಲೆ ಮುನಿರತ್ನ ಅತ್ಯಾಚಾರ ಎಸಗಿರುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಕಾರು, ಜೆಪಿ ಪಾರ್ಕ್ ಗೋಡೌನ್ನಲ್ಲೂ ಲೈಂಗಿಕ ದೌರ್ಜನ್ಯ ಎಸಗಿರುವುದಾಗಿ ಜಡ್ಜ್ ಮುಂದೆ ಸಂತ್ರಸ್ತೆ ಕೊಟ್ಟಿರೋ 164 ಹೇಳಿಕೆಯಲ್ಲಿ ದಾಖಲಾಗಿದೆ. ಇದಿಷ್ಟೇ ಅಲ್ಲ, ಮುನಿರತ್ನ ವಿರುದ್ಧ ಮಹಾಸ್ಫೋಟಕ ಅಂಶಗಳನ್ನ ಸಂತ್ರಸ್ತ ಮಹಿಳೆ ರಿವೀಲ್ ಮಾಡಿದ್ದಾರೆ. ತಮ್ಮನ್ನ ಹೇಗೆಲ್ಲಾ ಬಳಸ್ಕೊಂಡ್ರು, ಜೊತೆಗೆ HIV ಹರಡೋಕೆ ಹೇಗೆಲ್ಲಾ ಕುತಂತ್ರ ಮಾಡಿದ್ರು ಅಂತಲೂ ಜಡ್ಜ್ ಮುಂದೆ ಮಹಿಳೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಕೋವಿಡ್ ಸಮಯದಲ್ಲಿ 5,000 ಮಾಸ್ಕ್ ಹಂಚಿದ್ದೆ. ಈ ವೇಳೆ ಮುನಿರತ್ನ ನನ್ನ ಕರೆದು ಪರಿಚಯ ಮಾಡ್ಕೊಂಡ್ರು. ನಂತರ ವಾಟ್ಸಪ್ ಕಾಲ್, ವಿಡಿಯೋ ಕಾಲ್ ಮಾಡ್ತಾ ಇದ್ರು. ಒಮ್ಮೆ ಸ್ನಾನ ಮಾಡುವಾಗ ಮುನಿರತ್ನ ನನಗೆ ಕಾಲ್ ಮಾಡಿದ್ರು. ಕಾಲ್ ರಿಸೀವ್ ಮಾಡಿದ್ದಕ್ಕೆ ನನಗೆ ಗೋಡೌನ್ಗೆ ಬರುವಂತೆ ತಿಳಿಸಿದ್ರು. 2020 ಏಪ್ರಿಲ್ನಲ್ಲಿ ಗೋಡೌನ್ಗೆ ಹೋದಾಗ ಜುಟ್ಟು ಹಿಡಿದು ನನ್ನ ಎಳೆದಾಡಿ ಮುನಿರತ್ನ ನನ್ನ ಮೇಲೆ ಅತ್ಯಾಚಾರ ಎಸಗಿದ್ರು. ಇದಾದ ನಂತರ ಅತ್ಯಾಚಾರ ಮಾಡಿದ ವಿಡಿಯೋ ಕಳಿಸಿ ನನ್ನ ಬ್ಲಾಕ್ ಮೇಲ್ ಮಾಡಿದ್ರು. ಇದಾದ ಬಳಿಕ ಮಹಿಳಾ ಕಾರ್ಪೊರೇಟರ್ ಪತಿಯ ವಿಡಿಯೋ ಮಾಡಲು ನನಗೆ ಹೇಳಿದ್ರು. ವಿಡಿಯೋ ಮಾಡಲು HIV ಸೋಂಕಿತ ಮಹಿಳೆಯನ್ನ ಕಳುಹಿಸಿದ್ರು. ಅದನ್ನ ಚಿತ್ರೀಕರಿಸಲು ನನಗೆ ಹಾಗೂ ಆಕೆಗೆ ಕ್ಯಾಮೆರಾ ಫಿಕ್ಸ್ ಮಾಡಿದ್ರು. ಮತ್ತೊಂದು ವಿಡಿಯೋ ಮಾಡಲು 3 ಜನ ಯುವತಿಯರೊಡನೆ ಸುಧಾಕರ್ ಹಿಡನ್ ಕ್ಯಾಮೆರಾ ಫಿಕ್ಸ್ ಮಾಡಿಸಿ ಕಳಿಸಿದ್ರು. ನಂತರ ನನ್ನನ್ನ ಬ್ಲಾಕ್ ಮೇಲ್ ಮಾಡಿ ಸ್ಥಳೀಯ ಮುಖಂಡರೊಬ್ಬರ ಜೊತೆ ಮಲಗುವಂತೆ ಮಾಡಿದ್ರು. ಆ ವಿಡಿಯೋವನ್ನು ಸುಧಾಕರ್ ತೆಗೆದುಕೊಂಡಿದ್ರು. ಹೀಗೆ ಮುನಿರತ್ನ ಎಸಗಿರೋ ಕೃತ್ಯವನ್ನ ಸಂತ್ರಸ್ತ ಮಹಿಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸದ್ಯ 164 ಹೇಳಿಕೆಯನ್ನ ಆಧರಿಸಿ SIT ಅಧಿಕಾರಿಗಳು ಬಿಜೆಪಿ ಶಾಸಕನ ವಿಚಾರಣೆ ಮಾಡ್ತಿದ್ದಾರೆ. ಒಂದು ವೇಳೆ ಆರೋಪ ಸಾಬೀತಾದ್ರೆ ಮುನಿರತ್ನಗೆ ಕಂಟಕ ಫಿಕ್ಸ್ ಆಗೋದು ಖಚಿತವಾಗಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.